ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಮಕ್ಕಳ ಸಾಹಿತ್ಯ ಕೃತಿ ಪರಿಚಯಕ್ಕೆ ನೀವೆಲ್ಲರೂ ತೋರಿಸ್ತಿರುವಂಥ ಪ್ರೀತಿ ವಿಶ್ವಾಸಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಭಾಳಷ್ಟು ಜನ ದೂರವಾಣಿ ಕರೆಗಳನ್ನು ಮಾಡಿ ನಮ್ಮ ಪುಸ್ತಕನ ಪರಿಚಯ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ಲರ ಪುಸ್ತಕಗಳನ್ನು ಈಗಾಗಲೇ ಪಟ್ಟಿ ಮಾಡಿಕೊಂಡಿದ್ದೇನೆ. ಆ ಪಟ್ಟಿ ಅನುಗುಣವಾಗಿ ಪುಸ್ತಕ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಯಾರೂ ಅನ್ಯತಾ ಭಾವಿಸಬಾರ್ದು. ಎಲ್ಲರ ನನ್ನ ಹತ್ತಿರ ಇರುವಂಥ ಪುಸ್ತಕದ ಪರಿಚಯಗಳನ್ನು ಕಡ್ಡಾಯವಾಗಿ ಮಾಡೇ ಮಾಡ್ತೀನಿ. ಆದರೆ ಸ್ವಲ್ಪ ತಡವಾಗ್ಬೋದು, ತಡವಾದರೂ ಸಹ ಖಂಡಿತ ಪುಸ್ತಕ ಪರಿಚಯವನ್ನು ನಾನು ಮಾಡ್ತೇನೆ. ಹಾಗೆ ತಾವೆಲ್ಲರೂ ಸಹ ತಾಳ್ಮೆಯಿಂದ ಪುಸ್ತಕ ಅವಲೋಕನವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಹಾಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ, ಹಾಗೂ ಕೆಲವೊಂದು ಸಲಹೆಗಳನ್ನು ಸಹ ಕೊಡ್ತಾ ಇದ್ದೀರಿ. ನಿಮ್ಮೆಲ್ಲರ ಸಲಹೆಗೆ ಪ್ರೋತ್ಸಾಹಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ದಿನ ನಾನು ಮಕ್ಕಳ ಸಾಹಿತ್ಯ ಕೃತಿ ಪರಿಚಯದಲ್ಲಿ ಜೂನ್ 1, 2026 ಇವತ್ತು 75ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. 75ನೇ ದಿನ 75ನೇ ಸರಣಿ ಕಾರ್ಯಕ್ರಮದಲ್ಲಿ ಶ್ರೀಶೈಲ್ ಬೀಳಿಗೆ ಅವರು ಬರೆದಿರುವಂತ ಹಿಗ್ಗಿನ ಬುಗ್ಗಿ ಅನ್ನುವಂತ ಮಕ್ಕಳ ಕವನಗಳ ಸಂಕಲನದ ಪರಿಚಯವನ್ನ ಇವತ್ತಿನ ದಿನ ಮಾಡ್ತಾ ಇದ್ದೇನೆ. ಕಾವ್ಯದ ಮೂಲಕ ಸಾಹಿತ್ಯ ಲೋಕವನ್ನ ಪ್ರವೇಶ ಮಾಡಿರುವಂತ ಶ್ರೀಶೈಲ್ ಬೀಳಿಗೆ ಅವರು ಪ್ರತಿಭಾವಂತ ಕವಿಗಳಾಗಿದ್ದಾರೆ. ಶಿಕ್ಷಕರಾಗಿ ಕೆಲಸ ಮಾಡ್ತಾ ಮುಖ್ಯೋಪಾಧ್ಯಾಯರ 18 ವರ್ಷಗಳ ಸೇವೆಯನ್ನ ಮಾಡಿದ್ದಾರೆ. ಹಾಗೆ ಮಾನವ ಸಂಪನ್ಮೂಲದಲ್ಲಿ PG ಡಿಪ್ಲೊಮಾವನ್ನ ಮಾಡಿ ಪತ್ರಿಕೋದ್ಯಮವನ್ನ ಮಾಡ್ತಾ ಮುಂದುವರೆದಿದ್ದಾರೆ. ತಮ್ಮ ಒಂದು ಕಾರ್ಯಚಟುವಟಿಕೆಯಲ್ಲಿ ಮಕ್ಕಳಿಗೆ ಒಂದು ಕವಿತೆಗಳನ್ನ ಬರೆಯಬೇಕು ಅನ್ನುವಂತ ಒಂದು ಪ್ರೇರಣೆಯಿಂದಾಗಿ ಹಿಗ್ಗಿನ ಬುಗ್ಗಿ ಅನ್ನುವಂತ ಕವನ ಸಂಕಲನವನ್ನ ಮುದ್ರಿಸಿದ್ದಾರೆ. ಮಕ್ಕಳ ಸಾಹಿತ್ಯ ಲೋಕದಲ್ಲಿ ನಾವು ಮಕ್ಕಳ ಸಾಹಿತಿಗಳನ್ನು ಹೆಚ್ಚಾಗಿ ಶಿಕ್ಷಕರೇ ಮಕ್ಕಳ ಸಾಹಿತಿಗಳ ಆಗಿರುವಂಥದ್ದು ವಿಶೇಷ. ಏಕೆಂದರೆ ಮಕ್ಕಳ ಮನಸ್ಥಿತಿಯನ್ನು ಅರಿತವರಾಗಿ, ಮಕ್ಕಳ ಭಾವನೆಗಳನ್ನ ತಿಳಿದವರಾಗಿ, ಮಕ್ಕಳ ನಡುವಿನೇ ಅವರು ತಮ್ಮ ಸಮಯವನ್ನ ಕಳೆಯುವುದರ ಪರಿಣಾಮವಾಗಿ ಅವರು ಮಕ್ಕಳ ಈ ಇಷ್ಟಗಳನ್ನ ಹಾಗೂ ಕಷ್ಟಗಳನ್ನ ತಿಳಿದವರಾಗಿರುವುದರಿಂದ ಅವರಿಗೆ ಯಾವುದು ಅಗತ್ಯ ಅನ್ನುವಂತ ವಿಷಯದಾಗಿ ಕವಿತೆಗಳನ್ನ ರಚಿಸಿದ್ದಾರೆ. ಶ್ರೀಶೈಲ್ ಬೀಳಿಗೆ ಅವರ ಹಿಗ್ಗಿನ ಬುಗ್ಗಿ ಅನ್ನುವಂತ ಒಂದು ಈ ಕೃತಿಯ ಮತ್ತೊಂದು ವಿಶೇಷವೆಂದರೆ ಈ ಕೃತಿ ಬಹುವರ್ಣದಲ್ಲಿ ಮುದ್ರಣವಾಗಿರುವುದು. ಬಹಳಷ್ಟು ಇಂದಿನ ಮುದ್ರಣದಲ್ಲಿ ದುಬಾರಿ ವೆಚ್ಚವನ್ನ ಕೊಟ್ಟು ಬಹುವರ್ಣದಲ್ಲಿ ಬಣ್ಣದಿಂದ ಕೂಡಿದಂತ ಪುಟಗಳನ್ನ ನಾವು ಚಿತ್ರಗಳನ್ನ ಈ ಕವನ ಸಂಕಲನದಲ್ಲಿ ನೋಡಬಹುದು. ಎಲ್ಲಾ ಪುಟಗಳು ಸಹ ಬಹುವರ್ಣದಲ್ಲಿ ಮುದ್ರಣವಾಗಿವೆ. ಹಾಗಾಗಿ ಬಹುವರ್ಣದಲ್ಲಿ ಮುದ್ರಿಸಿರುವಂತ ಒಂದು ಕವಿತೆಗಳನ್ನ ನೋಡಬಹುದು. ಎಲ್ಲಾ ಪುಟಗಳು ಸಹ ಬಹುವರ್ಣದಲ್ಲಿವೆ. ಮುನ್ನುಡಿಯನ್ನ ಮರುಬದ್ ಮಲ್ಲಿಕಾರ್ಜುನ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಬೆನ್ನುಡಿಯನ್ನ ಮೇದೂರು ಮಹೇಶಾರಾಧ್ಯ ಅವರು ಹಾಗೂ ಚೆನ್ನುಡಿಯನ್ನ ಮೇದೂರು ಮಹೇಶಾರಾಧ್ಯ ಅವರು, ಬೆನ್ನುಡಿಯನ್ನ ಜೀನಹಳ್ಳಿ ಸಿದ್ಲಿಂಗಪ್ಪ ಅವರು ಈ ಸಂಕಲನಕ್ಕೆ ಬೆನ್ನುಡಿಯನ್ನು ಬರೆದಿದ್ದಾರೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 68 ಪುಟಗಳನ್ನು ಒಳಗೊಂಡಿದ್ದು 120 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ಹಾಗೆ ಸತೀಶ್ BR ಅವರು ಈ ಕವಿತೆಗಳಿಗೆ ಜೀವ ತುಂಬುವ ಚಿತ್ರಗಳನ್ನ ಬಿಡಿಸಿದ್ದಾರೆ. ಇದಕ್ಕೆ ಈ ಕೃತಿಗೆ ಶುಭ ಹಾರೈಕೆಯನ್ನ ಸ್ವಾಮಿ ಬೋಧ ಸ್ವರೂಪಾನಂದರು, ರಾಮಕೃಷ್ಣ ಆಶ್ರಮ, ಶಾರದಾಶ್ರಮ ಕೊಡಗು ಹಾಗೂ ಶಾಂತಮಲ್ಲ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕೊಡಗು ಅವರು ಶುಭ ಹಾರೈಕೆಯನ್ನು ಬರೆದಿದ್ದಾರೆ. ಹಾಗೆ ಮೊರಬದ ಮಲ್ಲಿಕಾರ್ಜುನ್ ಅವರು ನಿರ್ದೇಶಕರು, ಪ್ರಕಟಂಗ GSS ಸಂಸ್ಥೆ ಮೈಸೂರು ಅವರು ಸಹ ಮುನ್ನುಡಿಯನ್ನು ಬರೆದಿದ್ದಾರೆ. ಚೆನ್ನುಡಿಯನ್ನ ಮೇದೂರು ಮಹೇಶಾರಾಧ್ಯ ವಿಶ್ರಾಂತ ಪ್ರಾಚಾರ್ಯರು ಅವರು ಚೆನ್ನುಡಿಯನ್ನ ಬರೆದಿದ್ದಾರೆ. ಈ ಎಲ್ಲ ಮುನ್ನುಡಿ ತೋರಣಗಳನ್ನು ಒಳಗೊಂಡಿರುವಂತಹ ಈ ಕೃತಿಯಲ್ಲಿ ಸುಂದರವಾದ ಚಿತ್ರಗಳನ್ನ, ಬಹುವರ್ಣದ ಚಿತ್ರಗಳನ್ನ ನಾವು ನೋಡಬಹುದು. ಹಾಗೆ ಈರಪ್ಪ ಕಂಬಳಿ ಅವರು ಈ ಕೃತಿಯ ಕುರಿತಾಗಿರುವಂತಹ ಅಭಿಪ್ರಾಯವನ್ನು ಬರೆದಿದ್ದಾರೆ. ಇದರಲ್ಲಿ ಒಟ್ಟು 33 ಕವಿತೆಗಳನ್ನ ಕಾಣಬಹುದು. ಹಾಗೆ ಡಾಕ್ಟರ್ S ಶ್ರೀಕಾಂತ್ ನಿರ್ದೇಶಕರು, DD ಸಂಸ್ಥೆ ಹುಣಸೂರು ಅವರು, ಡಾಕ್ಟರ್ SV ನರಸಿಂಹನ್ ಪಕ್ಷಿ ಪ್ರೇಮಿ ಹಾಗೂ ಪರಿಸರ ಪ್ರೇಮಿ ವಿರಾಜಪೇಟೆ ಅವರು ಅಭಿಪ್ರಾಯವನ್ನು ಬರೆದಿದ್ದಾರೆ.
ಸಿರಿಯಣ್ಣ, ಲಲಿತ್ ಚಂದ್ರಶೇಖರ್ ಹಾಗೂ ಕಾಜೂರ್ ಸತೀಶ್ ಅವರು ಸಹ ಹಿಗ್ಗಿನ ಬುಗ್ಗಿ, ಮಕ್ಕಳ ಸುಗ್ಗಿ ಅನ್ನುವಂತ ಈ ಅದರಲ್ಲೂ ಮಕ್ಕಳ ಸಾಹಿತ್ಯದಲ್ಲಿ ಕೃತಿಗಳು ಪ್ರಕಟವಾಗುವುದು ವಿರಳ ಆಗಿರುವಂತ ಸಂಖ್ಯೆಯಲ್ಲಿ ಪ್ರಕಟವಾಗ್ತವೆ. ಅದರೊಳಗೆ ಬಹು ವರ್ಣದಲ್ಲಿ ಬಹಳಷ್ಟು ಕಡಿಮೆ ಕೃತಿಗಳು ಪ್ರಕಟವಾಗ್ತವೆ. ಅಂತ ಒಂದು ಸುಂದರ ಕವನಗಳನ್ನ, ಸರಳ ಸುಂದರ ಕವನಗಳನ್ನ ಬರೆದಿರುವಂತ ಈ ಕವನ ಸಂಕಲನದಲ್ಲಿ ನಾವು ಪ್ರಾರ್ಥನೆ, ಗುರು ಬೇಕನೆಗೆ, ನಿಯಮ ಮೀರಿ ಚಲಿಸಿ, ನೇಮದಿ ಚಲಸಿ ಹಾಗೂ ಹಿಗ್ಗಿನ ಬುಗ್ಗಿ, ಕಲಿಯಿರಿ ಕಲಿಸಿರಿ, ಪದ್ಮಭೂಷಣ ಪುಟ್ಟಪ್ಪ, ಪುಟ್ಟಪೂರ, ಮನದ ಆಸೆ ಅನ್ನ, ಶುಚಿಗಾರ ನಮ್ಮ ಕಾಗೆ, ಹಸನಾದ ಮನಸ್ಸು, ಸೈಕಲ್ ಸವರಿ, ಜೈ ವಿಜ್ಞಾನ, ಅನಕ್ಷರಸ್ಥನ ಬದುಕು, ಶಾಲೆಗೆ ಹೋಗೋಣ ಬಾ ಅನ್ನುವಂತ ಒಟ್ಟ 33 ಕವಿತೆಗಳನ್ನ, ಸುಂದರವಾದ ಕವಿತೆಗಳನ್ನ ಕಾಣಬಹುದು. ಹಾಗೆ ಆಕರ್ಷಕವಾದ ಬಹುವರ್ಣದಲ್ಲಿ ಮುದ್ರಣವಾಗಿರುವಂತ ಈ ಕೃತಿಯನ್ನ ಓದ್ತಿರ್ಬೇಕಾದ್ರೆ ಮಗುವಿಗೆ ತುಂಬಾ ಖುಷಿಯನ್ನ ಕಾಣುತ್ತೆ. ಹಿಗ್ಗಿನ ಬುಗ್ಗಿ ಅನ್ನುವಂತ ಒಂದು ಶೀರ್ಷಿಕೆಯನ್ನ ಒಳಗೊಂಡಿರುವಂತ ಒಂದು ಕವಿತೆ. ಬಂದಿತು ಬಂದಿತು ಸುಗ್ಗಿ, ಸಿರಿ ಸೊಗೆನ ಸುಗ್ಗಿ, ಹಿರಿ ಹಿರಿ ಹಿಗ್ಗಿ, ಕಾಡನು ನುಗ್ಗಿ, ಕಾಡೆಲ್ಲ ಓಡಾಡಿ, ನಾಡೆಲ್ಲ ಮಿಡುಕಾಡಿ, ನಿಂತಲ್ಲಿ ನೆಲವಿಲ್ಲ, ಕಣ್ಣಿಗೆ ಕಡೆಯಿಲ್ಲ, ಅನ್ನಕ್ಕೀಗ ಬರವಿಲ್ಲ, ದನಿಕೀಗ ದಣಿವಿಲ್ಲ, ಉಕ್ಕಿ ಉಕ್ಕಿ ನಗುತ್ತಾನ, ಹೊಕ್ಕು ಹೊಕ್ಕು ನಡಿತಾನ, ಹಾರ್ಯಾರಿ ಹಕ್ಕಿ ಹೊಡಿತಾನ, ನಮ್ಮ ರೈತ ಮನದಾಗ ಶಿವನ ನೆನಿತಾನ, ಒಡಿ ಒಮ್ಮೆ ನೋಡ್ಯಾಣ, ಮಿಡಿ ಒಮ್ಮೆ ನೋಡ್ಯಾಣ, ಒಡೆಯನಾಗಿ ನಿಂತಾನ, ದುಡಿಮೆಯ ಫಲ ಪಡೆದಾನ, ಮನದಾಗ ಮನ ಬಿಟ್ಟು, ನೆಲದಾಗ ನಂಬಿಕೆ ಇಟ್ಟು, ಮೌನ ಮಲ್ಲಿಗೆ ಆಗ್ಯಾನ, ನಮ್ಮ ರೈತ ಜನಕ್ಕೆಲ್ಲ ಅನ್ನದಾತ ಆಗ್ಯಾನ. ಭಾರತ ದೇಶದ ಬೆನ್ನೆಲುಬಾಗಿರುವಂತ ರೈತನ ಕುರಿತಾಗಿ ಬರೆದಿರುವಂತ ಈ ಒಂದು ಕವಿತೆಯಲ್ಲಿ ಸುಗ್ಗಿ ಬಂದ್ರೆ ಇಡೀ ಒಂದು ಮನುಕುಲಕ್ಕೆ ಒಂದು ಸುಗ್ಗಿ ಹಿಗ್ಗಿದ್ದಂಗೆ. ಯಾಕಂದ್ರೆ ಸುಗ್ಗಿಯ ಮೂಲಕ ರೈತಾಪಿ ವರ್ಗದ ಕೆಲಸಗಳು ಪ್ರಾರಂಭವಾಗುತ್ತೆ. ಮೂಲತಃ ನೆಲ ಸಂಸ್ಕೃತಿಯನ್ನ ಒಳಗೊಂಡಿರುವಂತ ನಾವೆಲ್ಲರೂ ಸಹ ಸುಗ್ಗಿಯನ್ನ ಸಂಭ್ರಮದಿಂದ ಆಚರಿಸ್ತೀವಿ. ಸುಗ್ಗಿ ಬಂತಂದ್ರೆ ಕಾಡೆಲ್ಲ ನಾಡೆಲ್ಲ ಅಡ್ಡಾಡಿ ನೇಗಿಲನ್ನ ರೆಡಿ ಮಾಡಿಕೊಂಡು ಹೊಲಕ್ಕೆ ಕೃಷಿಗೆ ಅಗತ್ಯ ಆಗಿರುವಂತ ಸಲಕರಣೆಗಳನ್ನೆಲ್ಲ ತಂದು ಉತ್ತಿ ಬಿತ್ತಿ ಬೆಳಿತಾನ. ಹಾಗೆ ಅವನು ಆಸೆಯನ್ನ ಮಾಡಿ ಬೆಳೆದಿರುವಂತ ಬೆಳೆ ಕೈಗೆ ಬಂದಾಗ, ಆ ಬೆಳೆಗೆ ತಕ್ಕಂತ ಬೆಲೆ ಸಿಕ್ಕಾಗ ರೈತನ ಮನದಲ್ಲಿ ಮೂಡುವಂತ ಮಂದಹಾಸ, ಮನಸ್ಸಿಗಾಗುವಂತ ಸಂತೋಷದ ಕುರಿತಾಗಿರುವಂತ ಈ ಒಂದು ಕವಿತೆಯಲ್ಲಿ ನಮ್ಮ ನಾಡಿನ ಹಿರಿಮೆಯನ್ನ ದಾಖಲಿಸುವಂತ ಈ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಕುವೆಂಪು ಅವರ ಕುರಿತಾಗಿ, ಏಣಿಗೆ ಬಾಳಪ್ಪ ಅವರ ಕುರಿತಾಗಿ ವ್ಯಕ್ತಿ ಚಿತ್ರಣವನ್ನ ಕವಿತೆಯಲ್ಲಿ ತರುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನನ್ನೂರಿನ ಶಾಲೆ ಅನ್ನುವಂತ ಒಂದು ಕವಿತೆಯಲ್ಲಿ ನನ್ನಯ್ಯ ನನ್ಮೇಲೆ ಶಾಲೆ, ಬಣ್ಣ ಬಣ್ಣದ ಕಂಬದ ಶಾಲೆ, ಕೆಂಪು ಅಂಚಿನ ನಮ್ಮಯ್ಯ ಶಾಲೆ, ಕಪ್ಪು ಹಲಿಗೆಯ ನಮ್ಮಯ್ಯ ಶಾಲೆ, ಎಲ್ಲರೂ ಒಪ್ಪುವ ನಮ್ಮಯ್ಯ ಶಾಲೆ, ನನ್ನಯ್ಯ ಊರಿನ ಚಂದದ ಶಾಲೆ, ಹಳ್ಳಿಗರೆಲ್ಲ ಬೆಸೆಯುವ ಶಾಲೆ, ಕಾವಲುಗಾರನು ಇಲ್ಲದ ಶಾಲೆ, ಕಿರಿಕಿರಿ ಅರಿಯದ ನಮ್ಮಯ್ಯ ಶಾಲೆ, ಯಾರೇ ಬಂದರೂ ಕರೆಯುವ ಶಾಲೆ, ಊರೇ ಪ್ರೀತಿಸುವ ನಮ್ಮಯ್ಯ ಶಾಲೆ, ಬಲ್ಲಿದ ಬಡವರಿಗೆಲ್ಲ ಒಂದೇ ಶಾಲೆ, ಭೇದ ಭಾವ ಅಳಿಸುವ ಶಾಲೆ, ಗಂಡು ಹೆಣ್ಣು ಭೇದ ತೋರದ ಶಾಲೆ, ಘನತೆ ಗೌರವ ನೀಡುವ ಶಾಲೆ, ಮೇಲು ಕೀಳು ನೀಗುವ ಶಾಲೆ, ಸ್ನೇಹ ಸಹನೆ ಕಲಿಸುವ ಶಾಲೆ, ನನ್ನಯ್ಯ ಶಾಲೆ ನಮ್ಮ ನೆಲ್ಮೆಯ ಶಾಲೆ. ಈ ಶಾಲೆ ಅನ್ನುವಂಥದ್ದು ಕೇವಲ ಒಂದು ಕಟ್ಟಡ ಅಲ್ಲ. ಈ ನಮ್ಮೂರ ಶಾಲೆ ಅನ್ನುವಂಥದ್ದು ಕೇವಲ ಬಣ್ಣಗಳಿಂದ ಕೂಡಿರುವಂತ ಆಕರ್ಷಕವಾಗಿರುವಂತ ಶಾಲೆ ಮಾತ್ರ ಅಲ್ಲ, ಕಟ್ಟಡ ಅಲ್ಲ. ಅದು ನಮ್ಮೂರ ಹೆಮ್ಮೆ ಹಾಗೂ ಹಳ್ಳಿಗಾರನ ಮನಸ್ಸುಗಳನ್ನ, ಗ್ರಾಮಸ್ಥರ ಮನಸ್ಸುಗಳನ್ನ ಬೆಸೆಯುವಂತ ಶಾಲೆ, ಕಾವಲುಗಾರನೇ ಇಲ್ಲದಂತ ಶಾಲೆ. ಆಮೇಲೆ ಯಾರೇ ಬಂದ್ರು ಎಲ್ಲರನ್ನೂ ಸಹ ಅಪ್ಪಿಕೊಂಡು ಕರೆಯುವಂಥದ್ದು ಶಾಲೆ. ಬಡವರಿರ್ಲಿ ಶ್ರೀಮಂತರಿರ್ಲಿ, ಎಲ್ಲರೂ ಗಂಡು ಇರ್ಲಿ ಹೆಣ್ಣಿರ್ಲಿ ಲಿಂಗ ಭೇದ ಮಾಡದಂತೆ ಎಲ್ಲರನ್ನೂ ಕರೆಯುವಂತ ಶಾಲೆ. ಮೇಲು ಕೀಳಿಲ್ಲಂತ ಭೇದವನ್ನ ಎಣಿಸದೆ ಸ್ನೇಹದಿಂದ ಸಹನೆಯನ್ನ ಕಲಿಸುವಂತ ಶಾಲೆ ನಮ್ಮೂರ ಶಾಲೆ, ನಮ್ಮಯ್ಯ ಶಾಲೆ ಅಂತೇಳಿ ಸರ್ಕಾರಿ ಶಾಲೆಯ ಕುರಿತಾಗಿರುವಂತ ಒಂದು ವರ್ಣನೆ. ಇನ್ನು ಮಗುವಿನ ರೈಲು, ರಂಗನ ರೈಲು ಅನ್ನುವಂಥದ್ದು. ರಂಗನ ರೈಲು ಕರೆಂಟು ರೈಲು, ಹಸಿರು ದೀಪಕ್ಕೆ ಹೊರಡುವ ರೈಲು, ಕೆಂಪು ದೀಪಕ್ಕೆ ನಿಲ್ಲುವ ರೈಲು, ಕಂಬಿಯ ಮೇಲೆ ಓಡುವ ರೈಲು, ಸ್ಟೇಷನ್ ಬಂದರೆ ನಿಲ್ಲುವ ರೈಲು, ಸಿಳ್ಳೆ ಹಾಕಿ ಕರೆಯುವ ರೈಲು, ಸಮಯಕ್ಕೆ
ಸರಿ ಓಡುವ ರೈಲು, ಸೇತುವೆ ಹತ್ತಿ ಓಡುವ ರೈಲು, ಬೆಟ್ಟ ಸುತ್ತಿ ಆಡುವ ರೈಲು, ಮಕ್ಕಳನ್ನೆಲ್ಲ ಕುಣಿಸುವ ರೈಲು, ಮುದುಕರನ್ನು ತನಿಸುವ ರೈಲು, ಊರಿಂದೂರಿಗೆ ಹೋಗುವ ರೈಲು, ಊರಿಂದೂರಿಗೆ ಹೋಗುವ ರೈಲು, ನಮ್ಮಯ ರಂಗನ ಕರೆಂಟ್ ರೈಲು. ಈಗ ರೈಲು ಹೋಗುವಂಥದ್ದು ವಿದ್ಯುತ್ನಿಂದ ಸಂಚರಿಸುವಂತ ರೈಲು, ಅವಾಗೆಲ್ಲ ಕಲ್ಲಿದ್ದಲುಗಳಿಂದ ಇರುವಂತ ರೈಲಿಗ ವಿದ್ಯುತ್ನಿಂದ ಸಂಚರಿಸ್ತದ. ಕೆಂಪು ಲೈಟ್ ಹತ್ತಿರ ನಿಂದಿರುತ್ತೆ, ಹಸಿರಾದರೆ ಹೋಗುತ್ತೆ. ಆಮೇಲೆ ಸಿಳ್ಳೆ ಹಾಕೊಂತ ಹೋಗುವಂಥದ್ದು, ಸೇತುವೆ ಹತ್ತಿ ಓಡುವಂಥದ್ದು, ಬೆಟ್ಟ ಗುಡ್ಡಗಳನ್ನು ಸುತ್ತಿ ಹೋಗುವಂಥದ್ದು, ಮಕ್ಕಳು ಮುದುಕರು ಎಲ್ಲರನ್ನೂ ಸಹ ಕರ್ಕೊಂಡು ಹೋಗುವಂತ ರೈಲು, ಊರಿಂದ ಹೋಗುವಂತ ಕರೆಂಟ್ ರೈಲು ಅನ್ನುವಂಥದ್ದು. ಸಾರಿಗೆ ವ್ಯವಸ್ಥೆಗಳಲ್ಲಿ ಭೂ ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆಯ ಪರಿಕಲ್ಪನೆಯನ್ನ ತಿಳಿಸುವಂಥದ್ದು, ಮಕ್ಕಳಿಗೆ ವಾಹನ ಸಾರಿಗೆ ವಿಧಗಳ ಪರಿಕಲ್ಪನೆ ಜೊತೆಗೆ ರೈಲಿನ ಕುರಿತಾಗಿರುವಂತ ಒಂದು ಕವಿತೆ ಸುಂದರವಾಗಿ ರಚನೆ ಆಗಿದೆ. ಸೂರ್ಯ ಅನ್ನುವಂತ ಒಂದು ಕವಿತೆಯಲ್ಲಿ, ಅಯ್ಯ ಸೂರ್ಯ ನೀನೆಮ್ಮೆಲ್ಲರ ಹಾರ್ಯ, ನೀನಿಲ್ಲದೆ ನಡೆದಿತ್ತೆ ಈ ಜಗದ ಕಾರ್ಯ, ಕೃಪೆ ತೋರು ಏ ಗುರುವರ್ಯ, ನೀ ಬರೀ ಬೆಳಕಲ್ಲ, ನೀನಿಲ್ಲದೆ ಜೀವರಾಶಿ ನಿಲ್ಲಲ್ಲ, ಏಳು ನೀ ಯಾರಿಗೆ ಬೇಕಿಲ್ಲ, ನೀನಿರದೆ ಜಗವೇ ಇಲ್ಲ, ನಿನ್ನ ಆಗಮನದ ಜಗದುವಿಕೆ ಜನ್ಮದಿನ, ನಿನ್ನ ತುಂಬುವೆ ಚೈತನ್ಯ, ಜನಕ್ಕೆಲ್ಲ ನೀನೊಬ್ಬನೇ ಮಾನ್ಯ, ಜಪಿಸೋರು ನಿನ್ನನ್ನ ಪ್ರಾರ್ಥನೆಯನ್ನ. ಸೂರ್ಯದೇವನ ಕುರಿತಾಗಿ ಬರೆದಿರುವಂತ ಕವಿತೆ. ಏಕೆಂದ್ರೆ ಇಡೀ ಮನುಕುಲಕ್ಕೆ ಬೆಳಕನ್ನ ಕೊಡುವುದರ ಜೊತೆಗೆ ಪ್ರಾಣವನ್ನ ನೀಡುವಂತ ಒಂದು ಶಕ್ತಿ ಸೂರ್ಯನಿಗಿದೆ. ಏಕೆಂದ್ರೆ ಬೆಳಕನ್ನ ಕೊಡ್ತಾನೆ, ಬೆಳೆ ಬೆಳೆಯಲು, ಪೈರು ಬೆಳೆಯಲು, ಜೀವರಾಶಿ ಉಳಿಯಲು ಸಹ ಸೂರ್ಯ ಬೇಕು. ಹಾಗಾಗಿ ನಿನ್ನ ಆಗಮನದಿಂದಲೇ ನಮ್ಮೆಲ್ಲರ ಕೆಲಸಗಳು ಪ್ರಾರಂಭ ಆಗ್ತವೆ ಅಂತ ಸೂರ್ಯನನ್ನ ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ ಲೇಖಕರು ಸುಂದರವಾಗಿ ವರ್ಣಿಸಿದ್ದಾರೆ. ಇನ್ನು ಶಾಲೆಗೆ ಹೋಗೋಣ ಬಾ ಅನ್ನುವಂತ ಒಂದು ಕವಿತೆಯಲ್ಲಿ, ಶಾಲೆಗೆ ಹೋಗೋಣ ಬಾ, ನಾವು ಓದಿ ಬರೆಯೋಣ ಬಾ, ಪ್ರೀತಿ ಕೊಡೋಣ ಬಾ, ವೈರ್ಯ ಕಲಿಯೋಣ ಬಾ, ಆಟ ಆಡೋಣ ಬಾ, ನಾವು ಊಟ ಮಾಡೋಣ ಬಾ, ಕೈ ತೊಳೆಯೋಣ ಬಾ, ನಾವು ಬಿಸಿ ಊಟ ಸವಿಯೋಣ ಬಾ, ಚಿತ್ರ ಬರೆಯೋಣ ಬಾ, ಅದಕ್ಕೆ ನಾವು ಬಣ್ಣ ಹಾಕೋಣ ಬಾ, ಸಸಿಗೆ ನೀರು ಹಾಕೋಣ ಬಾ, ನಾವು ಹಸಿರು ಬೆಳೆಸೋಣ ಬಾ, ದಿನವೂ ಶಾಲೆಗೆ ಹೋಗೋಣ ಬಾ, ಕೂಡಿ ಕಲಿತು ಕಲಿಸೋಣ ಬಾ, ಶಾಲೆಗೆ ಹೋಗೋಣ ಬಾ, ನಾವು ಓದು ಬರೆಯೋಣ ಬಾ. ಈ ಕವಿತೆಯಲ್ಲಿ ನಾವು ಶಾಲೆಗೆ ಹೋಗೋಣ, ಶಾಲೆಗೆ ನಾವು ಏನೇನು ಕಲಿಯೋಣ, ಪ್ರೀತಿ ಸಹೋದರತ್ವವನ್ನ ಕಲಿಯೋಣ, ಹಾಗೆ ವೈರ್ಯವನ್ನ ಮರೆಯೋಣ, ಆಟ ಆಡುತ್ತಾ ಊಟವನ್ನ ಮಾಡುತ್ತಾ ಕೈ ತೊಳೆಯುವುದ ಕಲಿಯೋಣ, ಬಿಸಿ ಊಟದ ರುಚಿಯನ್ನ ಸವಿಯೋಣ, ಚಿತ್ರ ಬರೆಯುವುದು ಕಲಿಯೋಣ, ಅದಕ್ಕೆ ತಕ್ಕಂತೆ ಬಣ್ಣ ಕೊಡುವುದ ಕಲಿಯೋಣ, ಸಸಿಗೆ ನೀರು ಹಾಕೋಡೋದ ಕಲಿಯೋಣ, ಹಸಿರನ್ನ ಬೆಳೆಸೋಣ, ದಿನವೂ ಶಾಲೆಗೆ ಹೋಗೋಣ ಬಾ, ಕೂಡಿ ಕಲಿತು ಬೇನ್ ದೊಡ್ಡವರಾಗೋಣ, ಶಾಲೆಗೆ ಹೋಗೋಣ ಬಾ ಅನ್ನೋಂಥ ಕವಿತೆಯಲ್ಲಿ ನಾವು ಶಾಲೆ ಅನ್ನೋದು ಕೇವಲ ಒಂದು ಕಟ್ಟಡವಲ್ಲ, ಶಾಲೆ ಅನ್ನೋದು ಒಂದು ಕೇವಲ ಯಂತ್ರದ ರೀತಿ ವ್ಯವಹಾರನೂ ಅಲ್ಲ. ಶಾಲೆಯಲ್ಲಿ ನಾವು ಬಾಂಧವ್ಯದ ಜೊತೆಗೆ ಸಹೋದರತ್ವದ ಜೊತೆಗೆ ಭಾವೈಕ್ಯತೆಯ ಭಾವನೆಯನ್ನ ತುಂಬುವಂತ ಕೆಲಸ ಶಾಲೆಗಳಲ್ಲಿ ಆಗ್ತದೆ. ಹಾಗಾಗಿ ಶಾಲೆಗೆ ಹೋಗೋಣ ಬಾ ಅನ್ನುವಂತ ಈ ಕವಿತೆಯಲ್ಲಿ ಲೇಖಕರು ಉದಾತ್ತವಾದಂತ ವಿಚಾರಗಳನ್ನ ಒಂದು ಸಂಕ್ಷಿಪ್ತವಾಗಿ ಮಕ್ಕಳಿಗೆ ಕವಿತೆಗಳ ಮೂಲಕ ಹೇಳುವಂತ ಕೆಲಸವಾಗಿದ್ದಾರೆ. ಇದು ಈ ಹಿಗ್ಗಿನ ಬುಗ್ಗಿ ನಿರಂತರವಾಗಿ ಮಕ್ಕಳಲ್ಲಿ ಹಿಗ್ಗಿನ ಒಂದು ಜ್ಞಾನದ ಕಾರಂಜಿಯ ಬುಗ್ಗಿಯ ರೀತಿ ಕವಿತೆಗಳ ಮೂಲಕ ನಿರಂತರವಾಗಿ ಸಾಗ್ತಾ ಇದೆ. ಇದರ ಕವಿತೆಯಲ್ಲಿ ಜೀವ ಜಲದಂತೆ ಹಲವಾರು ಕವಿತೆಗಳ ಮೂಲಕ ಮಕ್ಕಳಿಗೆ ಇಷ್ಟವಾಗುವಂತ ಪ್ರೀತಿ, ರೈತನ ಬಗ್ಗೆ, ಅನ್ನದ ಬಗ್ಗೆ, ಗುರುವಿನ ಬಗ್ಗೆ, ನಾಯಕರ ಬಗ್ಗೆ, ಸಾಧಕರ ಬಗ್ಗೆ ಹಲವಾರು ಕವಿತೆಗಳನ್ನ ಇದರಲ್ಲಿ ಶ್ರೀಶೈಲ್ ಬೀಳುಗೆಯವರು ಹಿಗ್ಗಿನ ಬುಗ್ಗಿ ಕವನ ಸಂಕಲನದಲ್ಲಿ ಬರೆದಿದ್ದಾರೆ. ಸಾಹಿತ್ಯ ಪ್ರೇಮಿಗಳೇ, ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಬೇಕು. ಹಾಗೆ ಶಾಲಾ ಕಾರ್ಯಕ್ರಮ ಹಾಗೂ ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಸಾಹಿತ್ಯ ಓದುವ ಅಭಿರುಚಿಯನ್ನ ಬೆಳೆಸುವ ಕಾರ್ಯ ಪಾಲಕರು ಹಾಗೂ ಶಿಕ್ಷಕರಿಂದ ಆಗಬೇಕು. ಹಾಗೆ ಇವತ್ತಿನ ದಿನ 75ನೇ ಸರಣಿ ಮಾಲಿಕೆಯಲ್ಲಿ 75ನೇ ಸರಣಿ ಪುಸ್ತಕ ಪರಿಚಯವನ್ನ, ಈ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ದಿನದ ಪುಸ್ತಕ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ತಾವೆಲ್ಲರೂ ಸಹ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹೆಚ್ಚಿನ ಜನರಿಗೆ ಪುಸ್ತಕ ಪರಿಚಯ ಕಾರ್ಯಕ್ರಮ
ಮುಟ್ಟುವಂತೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಇವತ್ತಿನ ದಿನದ ಕೃತಿ ಪರಿಚಯವನ್ನ ಮುಗಿಸ್ತಾ ನಾಳೆ ದಿನ ಮತ್ತೊಂದು ಕೃತಿ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.